ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ, ಒಂದೆರಡು ಮಾತುಗಳನ್ನು ಹೇಳುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಮತ್ತು ಇದು ಅನಿರೀಕ್ಷಿತವಾಗಿ ಬಂದ ಸರ್ವಾಧ್ಯಕ್ಷ ಸ್ಥಾನ ಏನಿದೆ, ಇದನ್ನು ಹೋರಿಸಿದ್ದಾರೆ. ಬಟ್ ಇದನ್ನು ಹೊರುವ ಸಾಮರ್ಥ್ಯ ನನ್ನಲ್ಲಿಲ್ಲ. ಅದು ಯಾವಾಗ ಖುಷಿಯುತ್ತೇನೋ ನನಗೆ ಗೊತ್ತಿಲ್ಲ. ನನಗೆ ಖುಷಿಯುವ ಹೊತ್ತು ಬರುವವರೆಗೆ ಒಂದೆರಡು ಮಾತನಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇವತ್ತು ಇನ್ನೂ ಹಲವಾರು ಗೋಷ್ಠಿಗಳಲ್ಲಿ ಈ ವಿಷಯವನ್ನು ಕುರಿತು ಚರ್ಚೆ ಆರಂಭ ಆಗ್ತಾ ಇದೆ. ದಶಕದ ಕನ್ನಡ ಸಾಹಿತ್ಯ ಅಂದಾಗ ಈ ಸುಮಾರು 2000ರಿಂದ 2010 ಅಥವಾ 12 ವರ್ಷಗಳ ಈ ದಶಕದಲ್ಲಿ ಬಂದಿರುವ ಸಾಹಿತ್ಯವನ್ನು ಅವಲೋಕಿಸುವಾಗ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಯಾಕೆಂದರೆ ಏಕಕಾಲಕ್ಕೆ ಇವತ್ತು ನಮ್ಮ ಕಣ್ಣೆದುರಿಗೆ ಇದ್ದ ಹಲವಾರು ಜನ ಕಥೆಗಾರರು ಕೂಡ ಕಥೆಗಳನ್ನು ಬರೀತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹಿರಿಯರು ಅಂತ ನಾವು ಯಾರನ್ನ ಗೌರವಿಸ್ತಿದ್ದೀವಿ. ಈ ವರ್ಷ ಪ್ರಜಾವಾಣಿ ಕಥೆಗಳನ್ನು ನಾವು ಅವಲೋಕಿಸಿದಾಗ ಅಲ್ಲಿ ಅನಂತಮೂರ್ತಿಯವರು ಕಥೆ ಬರೆದಿದ್ದಾರೆ ಮತ್ತು ಯಶವಂತ ಚಿತ್ತಾಳರು ಕೂಡ ಕಥೆ ಬರೆದಿದ್ದಾರೆ. ಅವರು ಕೂಡ ಈ ದಶಕದಲ್ಲಿಯೇ ಕಥೆಗಳನ್ನು ಬರಿತಾ ಇದ್ದಾರೆ. ಹಾಗಾಗಿ ಈ ದಶಕ ಅಂತ ನಾವು ಪರಿಗಣಿಸಿದಾಗ ಹೊಸಬರನ್ನು ಕತೆ ಬರೆಯುವ ಅವರನ್ನು ಪರಿಗಣಿಸಬೇಕು ಅಥವಾ ಒಟ್ಟು ಕಥಾ ಸಾಹಿತ್ಯವನ್ನು ಪರಿಗಣಿಸಬೇಕು ಅನ್ನುವುದು ಒಂದು ಸಮಸ್ಯೆಯನ್ನು ಮುಂದಿನ ವಿದ್ವಾಂಸರು ಅದನ್ನು ಬಗೆಹರಿಸಿಕೊಳ್ತಾ ಇದ್ದಾರೆ ಅಂತ ನಾನು ಅನ್ಕೋತಿದ್ದೀನಿ. ಮತ್ತು ಅದನ್ನು ನೆನಪು ಮಾಡುವುದಷ್ಟೇ ನನ್ನ ಕೆಲಸ ಅಂತ ಅನ್ಕೊಂಡಿದ್ದೀನಿ. ಮತ್ತು ಇವತ್ತು ಸಾಹಿತ್ಯ ಅನ್ನುವ ವ್ಯಾಖ್ಯಾನ ಏನಿದೆ, ಸಾಹಿತ್ಯ ಅಂದ್ರೆ ಏನು ಅನ್ನುವುದು, ಅದು ತುಂಬ ವಿಸ್ತಾರವಾಗಿ ಹೋಗಿದೆ. ಅದು ಎಷ್ಟು ವಿಸ್ತಾರವಾಗಿ ಹೋಗಿದೆ ಅಂತ ಕೇಳಿದರೆ, ಅದು ಒಂದು ಸಂವಹನ ಮಾಧ್ಯಮವಾಗಿ ಇಡೀ ಭಾರತದ ತುಂಬ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಯಾವುದನ್ನು ಸಂವಹನ ಮಾಡಬೇಕು, ಅದಕ್ಕೆ ಯಾವ ಭಾಷೆಯನ್ನು ಬಳಸಬೇಕು ಅನ್ನುವ ತುರ್ತು ಈ ಕಾಲದಲ್ಲಿ ಎಷ್ಟು ವಿಸ್ತಾರವಾಗಿದೆ ಅಂತ ಹೇಳಿದರೆ, ಸಾಹಿತ್ಯದ ಭಾಷೆ ಅನ್ನೋದೇನಾಗಿದೆ ಇವತ್ತು ಇಡೀ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಎಷ್ಟು ಬಗೆಯ ವಿದೇಶಿ ಕಂಪನಿಗಳಿವೆ, ಮಲ್ಟಿನ್ಯಾಷನಲ್ಸ್ಗಳು ಮತ್ತು ಉತ್ಪನ್ನ ಮಾಡುವುದಕ್ಕೆ ಇಂಡಿಯಾಕ್ಕೆ ಬಂದಿದ್ದಾವೆ. ಅವೆಲ್ಲವುಗಳು ಅವರದೇ ಆದ ಒಂದು ಸಾಹಿತ್ಯ ಅಂತ ಹೇಳಿ ಮಾರುಕಟ್ಟೆಯ ಭಾಷೆಯನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ. ಒಂದು ಆಟೋಮೊಬೈಲ್ಸ್ ತಗೊಂಡ್ರು ಕೂಡ ಅಥವಾ ಗಣಿಗಾರಿಕೆಯನ್ನು ತಗೊಂಡ್ರು ಕೂಡ ಬೇರೆ 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 ರೀತಿಯ ವ್ಯಾಪಾರಸ್ಥರು ಕೂಡ ತಾವು ಏನು ಉತ್ಪನ್ನ ಮಾಡ್ತಾ ಇದ್ದಾರೆ ಆ ಉತ್ಪನ್ನವನ್ನು ಕೂಡ ಒಂದು ಸಾಹಿತ್ಯ ಅಂತ ಹೇಳಿ ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತು ಅದು ನಮ್ಮ ಕಣ್ಣ ಮುಂದೆ ಇದೆ. ಅವು ಕಟ್ಟುವ ನುಡಿಗಟ್ಟುಗಳಿದಾವಲ್ವ, ನುಡಿ ಪದಗಳಿದಾವೆ ನೋಡಿ, ಆ ಪದಗಳು ಕೂಡ ನಮ್ಮನ್ನು ಇವತ್ತು ಬಹಳ ಆಕ್ರಮಿಸಿಕೊಂಡಿದ್ದಾವೆ. ಹಾಗಾಗಿ ಸಿನಿಮಾದ ಭಾಷೆ ಆಕ್ರಮಿಸಿಕೊಂಡಿದೆ, ಮಾರುಕಟ್ಟೆಯ ಭಾಷೆ ಆಕ್ರಮಿಸಿಕೊಂಡಿದೆ ಮತ್ತು ವಿದೇಶಿ ಕಂಪನಿಗಳ ಕನ್ನಡಕ್ಕೆ ಅನುವಾದ ಮಾಡಿದಂತಹ ಭಾಷೆ ನಮ್ಮನ್ನು ಆಕ್ರಮಿಸಿಕೊಂಡಿದೆ. ಇದರ ಮಧ್ಯೆ ಸಾಹಿತ್ಯದೊಂದು ಭಾಷೆ, ಈ ಸಾಹಿತ್ಯದೊಂದು ಭಾಷೆಯನ್ನು ಕಟ್ಟಿಕೊಳ್ಳುವುದಕ್ಕೆ ನಮ್ಮ ಕಥೆಗಾರರು ಪಡುವ ಪಾಡು ಇದೆ ಅಲ್ವಾ, ಅದರ ಬಗ್ಗೆ ಹೆಚ್ಚು ನಾವು ಚಿಂತನೆ ಮಾಡಬೇಕಾಗಿದೆ. ಯಾಕೆ ಅಂತ ಕೇಳಿದರೆ, ಒಂದು ಕಥೆಯನ್ನು ಬರಿಬೇಕು ಅಂತ ಯಾವ ಲೇಖಕರು ಪ್ರಯತ್ನ ಪಡ್ತಾ ಇದ್ದಾರೋ ಅವರಿಗೆ ತಮ್ಮ ಕತೆ, ಅದನ್ನು ಆಲೋಚಿಸುವ ಅದರ ವಸ್ತು, ಅದರ ಪಾತ್ರ, ಅದರ ಸನ್ನಿವೇಶಗಳೇನಿದಾವಲ್ವ, ಅವೆಲ್ಲವೂ ಒಂದು ಭಾಷೆಯನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾವೋ ಅಥವಾ ಈಗ ಚಾಲ್ತಿಯಲ್ಲಿರುವ ಮಾರುಕಟ್ಟೆಯ ಭಾಷೆಯನ್ನೇ ಆ ಕಥೆಗಾರನನ್ನು ನುಂಗಿ ಅದನ್ನು ಅಭಿವ್ಯಕ್ತಿ ಮಾಡುವಂತಹ ಒಂದು ಪ್ರಮೇಯ ನಮ್ಮೆಲ್ಲರಿಗೂ ಬಂದ್ಬಿಟ್ಟಿದೆ. ಹಾಗಾಗಿ ಈಗ ಬರೆಯುವ ಎಲ್ಲ ಕಥೆಗಾರರು ಒಂದು ನುಡಿಗಟ್ಟನ್ನು ಕಂಡುಕೊಳ್ಳುವುದೇ ದೊಡ್ಡ ಸಮಸ್ಯೆಯಾಗಿದೆ. ಅದನ್ನು ನಮ್ಮ ಈ ದಶಕದ ಹೊಸ ಕಥೆಗಾರರು ಹೇಗೆ ಬಗೆಹರಿಸಿಕೊಳ್ತಿದ್ದಾರೆ ಅನ್ನೋದನ್ನು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ಈಗ ಅಂದರೆ ಒಂದು ದಶಕ ಅಂತ ಕರಿತೀವಿ ಅಥವಾ 2 ದಶಕದಲ್ಲಿ ನಾವು ಮತ್ತೆ ಮತ್ತೆ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ತಾ ಇದ್ದೀವಿ. ಏನು ಅಂದರೆ,
ನವೋದಯ ಅನ್ನೋದೊಂದಿತ್ತು, ಪ್ರಗತಿಶೀಲ ಒಂದು ಇತ್ತು, ನವ್ಯ ಅನ್ನೋದೊಂದಿತ್ತು, ದಲಿತ ಬಂಡಾಯ ಇತ್ತು ಅಂತ ನಾವು ಮತ್ತೆ ಮತ್ತೆ ಕರ್ಕೊಳ್ತಾ ಇದ್ದೀವಿ. ಅದು ಇಲ್ಲ ಈಗ. ಅಥವಾ ಈಗ ಬರೆಯುವವರಿಗೆ ಯಾವ ಚಳುವಳಿ, ಈಗ ಬರೆಯುವವರ ಸಾಹಿತ್ಯದ ನಾಡಿ ಮಿಡಿತವನ್ನು ಹಿಡ್ಕೊಂಡು ಇದಕ್ಕೆ ನಾವು ಯಾವ ಚಳುವಳಿ ಅಂತ ಕರಿಬೇಕು ಅನ್ನುವ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಮತ್ತೆ ಮತ್ತೆ ಬರ್ತಾ ಇದೆ. ಆದರೆ ಇದನ್ನು ಕೇಳುವವರು ಯಾರು ಅಂತ, ಈಗ ಬರೆಯುವ ಸಾಹಿತ್ಯಕ್ಕೆ ಇದು ಯಾವ ಚಳುವಳಿ, ಇದಕ್ಕೆ ಯಾವ ಹೆಸರನ್ನು ಇಡಬೇಕು ಅಂತ ಪ್ರಯತ್ನ ಪಡ್ತಾ ಇರೋರು, ಮಾತನಾಡುತ್ತಿರುವವರು ಯಾರು? ಅಥವಾ ಸತತವಾಗಿ ಬರಿತಾ ಇರುವ ನೂರಾರು ಯುವಕ ಲೇಖಕರಿರ್ಬೋದು, ಅವರು ಕಥೆ ಬರಿತಾ ಇರ್ಬೋದು, ಕಾದಂಬರಿ ಬರಿತಾ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಬರವಣಿಗೆಗಳನ್ನು ಮಾಡ್ತಾ ಇರುವವರಿದ್ದಾರಲ್ವ, ಅವರು ಏನಾದರೂ ನಮ್ಗೆ ಯಾವ ಚಳವಳಿ ಇದೆ, ಯಾವ ಸಾಹಿತ್ಯಿಕ ಚಳವಳಿ ಇದೆ ಅಂತ ಕೇಳ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನ ನಾವು ಇವತ್ತು ಮತ್ತೆ ಮತ್ತೆ ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಈಗ ಸಾಹಿತ್ಯ ಚಳುವಳಿ ಕಟ್ಟಿಕೊಡುವ ಒಂದು ತಾತ್ವಿಕ ಪ್ರವಾಹ ಇಲ್ಲ ಈಗ. ಹಾಗಾಗಿ ಈ ಪ್ರವಾಹ ಇದ್ದಾಗ ಏನಾಗ್ತಾ ಇತ್ತು ಅಂದ್ರೆ, ಎಲ್ಲರೂ ಇಡೀ ಲೋಕವನ್ನು ನೋಡುವುದಕ್ಕೆ ಒಂದು ದೃಷ್ಟಿಕೋನವನ್ನು ಸಾಹಿತ್ಯಿಕ ಚಳುವಳಿ ಕೊಡ್ತಾ ಇತ್ತು. ಅದರ ಒಳಗಡೆ ಎಷ್ಟೋ ಮುಚ್ಚಿ ಹೋಗ್ತಾ ಇತ್ತು. ಯಾವುದೋ ಒಂದು ತತ್ವವನ್ನು, ದೃಷ್ಟಿಕೋನವನ್ನು ಮಾತ್ರ ಬರೆಯುವುದಕ್ಕೆ ಶಕ್ತ ಆಗ್ತಾ ಇದ್ರು. ಆದರೆ ಈಗ ಸುಮಾರು 2 ದಶಕಗಳ ಈಚೆಗೆ ಹೀಗೆ ಸಾಹಿತ್ಯಿಕ ಚಳುವಳಿ ಇಲ್ಲದೇ ಇರುವುದರಿಂದ, ಅದು ಸಿದ್ಧ ಮಾಡಿಕೊಡುವ ಒಂದು ಸಾಹಿತ್ಯಿಕ ತತ್ವ ಇಲ್ಲದೆ ಇರುವುದರಿಂದ ಬರೆಯುವವರಿಗೆ ದೊಡ್ಡ ಸವಾಲನ್ನು ಒಡ್ಡಿದೆ. ಮತ್ತು ಈ ಸವಾಲನ್ನು ಅವರು ಹೇಗೆ ಸ್ವೀಕಾರ ಮಾಡಿ ಬರವಣಿಗೆಯನ್ನು ನಿಲ್ಲಿಸದೆ ನಿರಂತರವಾಗಿ ಬರೆಯುವುದಕ್ಕೆ ಪ್ರಯತ್ನ ಪಡುವ ಯುವಕರ ಸಾಹಿತ್ಯವನ್ನು ಹೆಚ್ಚು ಗಂಭೀರವಾಗಿ ನಾವು ವಿಶ್ಲೇಷಣೆಗೆ ಅಳವಡಿಸಬೇಕಾದ ಸಂದರ್ಭ ಈ ಗೋಷ್ಠಿಯಲ್ಲಿ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಹಾಗಾಗಿ ಈ ದಶಕದಲ್ಲಿ ಬರೆಯುವ ಸಾಹಿತ್ಯ ಅದು ಯಾವುದೇ ಪ್ರಕಾರದಲ್ಲಿರಬಹುದು, ಅದು ಮುಕ್ತ ರಚನೆಯ ಕಾಲ ಅಂತ ನಾವು ಕರೆಯುವುದಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಅಂದರೆ ಮುಕ್ತ ರಚನೆಯ ಕಾಲ ಅಂದಾಗ ಯಾರು ಏನು ಬೇಕಾದರೂ ಬರೆದುಕೊಳ್ಳಬಹುದು ಅಂತ ಅಲ್ಲ ಅದು. ಆದರೆ ಸಾಹಿತ್ಯ ಬರೆಯುವವನಿಗೆ, ಬರಹವನ್ನು ಬರೆಯುವವನಿಗೆ ಅವನಿಗೆ ಸಾಮಾಜಿಕ ಜವಾಬ್ದಾರಿ ಅನ್ನೋದೊಂದಿರುತ್ತೆ. ಆ ಸಾಮಾಜಿಕ ಜವಾಬ್ದಾರಿಯ ಒಳಗಡೆನೇ ಅವನು ತನ್ನ ಮುಕ್ತತೆಯನ್ನು ಕಾಪಾಡಿಕೊಂಡು ಬರಿತಾ ಇದ್ದಾನೆ ಅನ್ನೋದನ್ನು ನಾವು ಮರಿಬಾರದು. ಹಾಗಾಗಿ ಹಿಂದೆ ಬಂದಿರುವಂತಹ ದಲಿತ ಬಂಡಾಯ ಸಾಹಿತ್ಯ ಚಳುವಳಿ ಇದೆ ಅಲ್ವಾ, ಅದನ್ನು ಬಿಟ್ಟುಕೊಡುವುದಕ್ಕೆ ಇನ್ನೂ ನಮಗೆ ಸಾಧ್ಯವಾಗಿಲ್ಲ. ಯಾಕೆ ಬಿಟ್ಟುಕೊಡುವುದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದರೆ, ಯಾವುದೇ ಒಂದು ಸಾಹಿತ್ಯ ಇದೆ ಅಲ್ವಾ, ಅದರ ಪ್ರಮುಖ ಉದ್ದೇಶ ಯಾವುದು ಅಂತ ಕೇಳಿದ್ರೆ ಅದು ಪ್ರಭುತ್ವವನ್ನು ಪ್ರಶ್ನೆ ಮಾಡುವುದು ಸಾಹಿತ್ಯದ ಬಹಳ ಮುಖ್ಯವಾದ ಗುರಿಯಾಗಿರುತ್ತೆ. ಹಾಗಾಗಿ ಪ್ರಭುತ್ವವನ್ನು ವಿರೋಧಿಸುವ, ಅದನ್ನು ಪ್ರಶ್ನೆ ಮಾಡುವ ಗುಣ ಸಾಹಿತ್ಯದಲ್ಲೇ ಇರುವುದರಿಂದ ಹಿಂದೆ ಆಗಿರಬಹುದಾದ ಸಾಹಿತ್ಯದ ಕೆಲವು ತತ್ವಗಳನ್ನು ಈ ದಶಕದಲ್ಲಿ ಹಾಗೆ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಅವುಗಳನ್ನು ಮತ್ತೆ ಇವತ್ತು ಅರ್ಥ ಮಾಡಿಕೊಳ್ಳೋ ಕಾಲಕ್ಕೆ ಅಥವಾ ವಿಶ್ಲೇಷಣೆ ಮಾಡುವ ಕಾಲಕ್ಕೆ ಇದರಲ್ಲಿ ಬಂಡಾಯ ಇದೆ, ಇದರಲ್ಲಿ ಶೋಷಣೆಯ ಮುಖಗಳಿವೆ ಅನ್ನುವ ಹಳೆಯ ಪರಿಭಾಷೆಗಳಿಂದ ಈ ದಶಕದ ಸಾಹಿತ್ಯವನ್ನು ಅಳೆಯುವುದಕ್ಕೆ ಅಥವಾ ವಿಶ್ಲೇಷಣೆ ಮಾಡುವುದಕ್ಕೆ ನಿಂತರೆ ನಾವು ಮತ್ತೆ ಒಂದು ಸಿದ್ಧ ಚೌಕಟ್ಟಿಗೆ ಇವರನ್ನು ಹಾಕ್ತಾ ಇದ್ದೀವಿ ಹೊರತು ಇವರಿಗೆ ಒಂದು ಹೊಸ ನುಡಿಗಟ್ಟನ್ನು ನಾವು ಕಂಡುಕೊಳ್ಬೇಕಾಗಿದೆ ಇವರ ಸಾಹಿತ್ಯವನ್ನು ವಿಶ್ಲೇಷಣೆ ಮಾಡುವುದಕ್ಕಾಗಿ. ಹಾಗಾಗಿ ವಸ್ತು ಪ್ರಧಾನವಾಗಿ ನಾವು ಯಾವ ಸಾಹಿತ್ಯವನ್ನು ಅವಲೋಕನ ಮಾಡಕ್ಕೆ ಹೋಗ್ತಾ ಇದ್ದೀವೋ, ಈ ವಸ್ತು ಪ್ರಧಾನ ಬಂದಾಗ ಏನಾಗುತ್ತೆ ಅಂದರೆ ನಾವು ಸಾಹಿತ್ಯದ ಗುಣಗಳನ್ನೇ ಮರೆತು ಈಗ 2 ದಶಕಗಳ ಕಾಲ ನಮ್ಮ ಸಾಹಿತ್ಯದ ಅಧ್ಯಯನಗಳು ಏನಾಗಿದ್ದಾವೆ ಅಂದರೆ ಬಹಳ ಮಂಡಾಗಿಬಿಟ್ಟಿದ್ದಾವೆ. ಅಂದರೆ ಸಾಹಿತ್ಯದ ಬರೆಯುವುದಕ್ಕೆ ಯಾವ ವಸ್ತುವಿದೆ, ಒಂದು ಪ್ರತಿಭಟನೆ ಇದೆ, ಶೋಷಣೆ ಇದೆ, ಅಥವಾ ಇನ್ನೇನೋ ಒಂದು ಕರೆದು ಅದರ ಸಾಹಿತ್ಯಿಕ ಸೂಕ್ಷ್ಮದ ಭಾಷೆಗಳನ್ನು ಅಥವಾ ನುಡಿಗಟ್ಟುಗಳನ್ನು ನಾವು ಕಳ್ಕೊಂಡಿರುವ ಸಾಧ್ಯತೆ ಇದೆ. ಹಾಗಾಗಿ ಈ ಹೊತ್ತಿನ ದಶಕದ ಸಾಹಿತ್ಯವನ್ನು ಅವಲೋಕನ ಮಾಡೋ ಕಾಲಕ್ಕೆ ನಮ್ಮ ಪರಿಭಾಷೆಗಳನ್ನು ಅಥವಾ ನುಡಿಗಳನ್ನು ಹೊಸದಾಗಿ ಸೃಷ್ಟಿ ಮಾಡಿಕೊಳ್ಳುವ ಅಗತ್ಯ ಇದೆ. ಮತ್ತು ಲೇಖಕನಿಗೆ ಒಂದು ತಾತ್ವಿಕ ನೆಲೆ ಬೇಕು ಅಂತ ಹೇಳಿದಾಗ, ಈ ತಾತ್ವಿಕ ನೆಲೆ ಗಟ್ಟಿಯಾದಾಗ ಆ ಗಟ್ಟಿಯಾದ ತಾತ್ವಿಕತೆಯನ್ನು ತನ್ನ ಬರವಣಿಗೆಯಲ್ಲಿ
ಮೂಡಿಸುವಾಗ ಪ್ರಾದೇಶಿಕತೆ ಅನ್ನುವುದು ಉಳಿಯುತ್ತದೆಯೇ, ಸ್ಥಳೀಯ ಭಾಷೆ ಅನ್ನುವುದು ಉಳಿಯುತ್ತದೆಯೇ, ಅಥವಾ ಗುಣಲಕ್ಷಣಗಳನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆಯೇ ಅನ್ನುವ ಮಾತನ್ನ ಈ ಗೋಷ್ಠಿಯಲ್ಲಿ ಯಾರಾದರೂ ಪ್ರಬಂಧಕಾರರು ಮಂಡಿಸ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇವತ್ತು ಬರೆಯುವ ಚಿತ್ತಾಳರಾಗಿರ್ಬೋದು, ಅನಂತಮೂರ್ತಿ ಆಗಿರ್ಬೋದು, ಆ ತಲೆಮಾರಿನವರಿಗೆ ಒಂದು ಗಟ್ಟಿಯಾದ ತಾತ್ವಿಕ ನೆಲೆ ಇದೆ. ಆ ಗಟ್ಟಿಯಾದ ತಾತ್ವಿಕ ನೆಲೆಯಿಂದ ಅವರು ಬದುಕನ್ನು ಅವಲೋಕನ ಮಾಡಿ ಒಂದು ಸೈದ್ಧಾಂತಿಕವಾಗಿ ಕಥೆಯನ್ನು ಬರಿತಾ ಇದ್ದಾರೆ. ಅಲ್ಲಿ ಪ್ರಾದೇಶಿಕತೆ ಇದೆಯೇ ಅಥವಾ ಸ್ಥಳೀಯ ನುಡಿಗಟ್ಟುಗಳು ಇವೆಯೇ ಅನ್ನುವ ಸಮಸ್ಯೆಯನ್ನ ನಾವು ಎತ್ತಿಕೊಂಡಾಗ ಇವತ್ತು ಬರೆಯುವ ಇವರು ನಾವು ತಾತ್ವಿಕತೆಯನ್ನೇ ಹೆಚ್ಚು ಗಟ್ಟಿಗೊಳಿಸಬೇಕಾ ಅಥವಾ ಈ ತಾತ್ವಿಕತೆಯನ್ನು ಇಟ್ಟುಕೊಂಡು ಪ್ರಾದೇಶಿಕತೆಯನ್ನು ಮರೆಯದ ಹಾಗೆ ಬರಿಬೇಕಾ ಅನ್ನುವ ಎಚ್ಚರಿಕೆಯನ್ನ ಈ ದಶಕದ ಕಥೆಗಾರರು ಅಥವಾ ಬರಹಗಾರರು ಮಾಡಬೇಕಾದ ಅಗತ್ಯ ಇದೆ. ಯಾಕೆಂದ್ರೆ ಕನ್ನಡದಲ್ಲಿ ಎಷ್ಟೇ ತಾತ್ವಿಕವಾದ ಗಟ್ಟಿ ನೆಲೆಯನ್ನು ಇಟ್ಟುಕೊಂಡಿರುವ ಲಂಕೇಶ, ತೇಜಸ್ವಿ, ಮಹಾದೇವ, ವೈದೇಹಿ ಅಂತ ಬೆರಳೆಣಿಕೆಯ ಲೇಖಕರಿದ್ದಾರಲ್ವಾ, ಅವರು ತಾತ್ವಿಕವಾಗಿ ಗಟ್ಟಿದ್ದಾರೆ ಮತ್ತು ಪ್ರಾದೇಶಿಕವಾಗಿ ಮತ್ತು ಸ್ಥಳೀಯತೆಯನ್ನು ಬಿಟ್ಟು ಕೊಡದೆ ಸಾಹಿತ್ಯವನ್ನು ರಚನೆ ಮಾಡಿರುವುದು ನಮಗೆ ಕಾಣಿಸ್ತಾ ಇದೆ. ಜೊತೆಗೆ ಈ ದಶಕದ ಲೇಖಕರು ಆಲೋಚನೆ ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ, ನಾವು ಒಂದು ಕಾಲದಲ್ಲಿ ಕನ್ನಡ ನುಡಿಯನ್ನ ಸಾಹಿತ್ಯಕ್ಕೆ ಬಳಸ್ತಾ ಇದ್ವಿ. ಕನ್ನಡ ನುಡಿಯನ್ನ ಬಳಸ್ತಾ ಇದ್ವಿ. ಆ ಕನ್ನಡ ನುಡಿ ಗ್ರಾಂಥಿಕವಾಗಿತ್ತು. ಆ ಗ್ರಾಂಥಿಕವಾದದ್ದನ್ನ ಆಯಾ ಲೇಖಕರು ತಮ್ಮ ಬೌದ್ಧಿಕ ಸಾಮರ್ಥ್ಯದಿಂದ ಒಂದು ಶೈಲಿಯನ್ನಾಗಿ ರೂಪಿಸಿಕೊಂಡು ಕನ್ನಡ ಸಾಹಿತ್ಯವನ್ನು ಬರಿತಾ ಇದ್ರು. ಹಾಗಾಗಿ ಕುವೆಂಪುದ ಒಂದು ಶೈಲಿ ಇದೆ, ಬೇಂದ್ರೆದ ಒಂದು ಶೈಲಿ ಇದೆ, ಅಥವಾ ಡಿ ವಿ ಜಿದ ಒಂದು ಶೈಲಿ ಇದೆ, ಬೇರೆ ಬೇರೆಯವರ ಶೈಲಿಗಳಿವೆ. ಕನ್ನಡದಲ್ಲಿ ಈ ಕನ್ನಡ ನುಡಿಯನ್ನ ಸಾಹಿತ್ಯಕ್ಕೆ ಬಳಸುವಾಗ ಈ ಶೈಲಿಗಳು ರೂಪುಗೊಂಡುವಲ್ವಾ, ಹಾಗೆ ಕನ್ನಡದ ಉಪಭಾಷೆಯನ್ನ ಅಂದ್ರೆ ಸ್ಥಳೀಯವಾಗಿ ಆಡುವ ಮಾತನ್ನ ಇದೆ ಅಲ್ವಾ, ಈ ಆಡುವ ಮಾತನ್ನ ಸಾಹಿತ್ಯಿಕ ಭಾಷೆಯಾಗಿ ಮತ್ತು ಸಾಹಿತ್ಯಿಕ ಶೈಲಿಯಾಗಿ ರೂಪಿಸುವ ಅಗತ್ಯ ಹೆಚ್ಚು ಕಂಡು ಬಂದದ್ದು ನಮಗೆ ಕಾಣಿಸ್ತಾ ಇದೀವಿ. ಅದನ್ನು ನಾವು ಮಾದೇವನಲ್ಲಿ ಕಾಣ್ತಾ ಇದ್ದೀವಿ, ಕ್ವಚಿತ್ತಾಗಿ ನಾವು ವೈದೇಹಿಯಲ್ಲಿ ಕಾಣ್ತಾ ಇದ್ದೀವಿ. ಇದನ್ನ ನಮ್ಮ ಇವತ್ತಿನ ಲೇಖಕರು ಯಾವ ರೀತಿ ಅರ್ಥ ಮಾಡಿಕೊಂಡು ಬರಿತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾದದ್ದು. ಅದಕ್ಕಾಗಿ ಉಪಭಾಷೆಯೊಂದನ್ನು ಸಾಹಿತ್ಯಿಕ ಭಾಷೆಯಾಗಿ ರೂಪಿಸುವ ಅಗತ್ಯ ನಮಗೆ ಈ ಕಾಲದಲ್ಲಿ ಯಾಕಿದೆ ಅಂತ ಕೇಳಿದರೆ, ನಾವು ಉಪಭಾಷೆಯನ್ನೇ ಮರೆತು ಯಾವುದ್ಯಾವುದೋ ಮಾರುಕಟ್ಟೆಯ ಭಾಷೆ ನಮ್ಮ ಮೇಲೆ ಪ್ರಭಾವ ಬೀರುತ್ತಾ ಇರುವುದರಿಂದ ನಾವು ಈಗ ಬಳಸ್ತಾ ಇರುವ ಅನೇಕ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಉಪಭಾಷೆಯನ್ನ ಬಳಸ್ತಾ ಇದ್ದಾರೆ. ನಾ ಇದನ್ನು ಕೊನೆಯ ಸಲ ಬಂದಾಗ ಇದನ್ನು ವಿವಾದಾತ್ಮಕವಾಗಿ ಪತ್ರಕರ್ತರು ಮಾಡಿದ್ದಾರೆ ಅಂತ ನಾನು ಕೇಳಿಕೊಂಡಿದ್ದೀನಿ. ಏನು ಅಂದ್ರೆ ಉಪಭಾಷೆಯನ್ನ ಅಥವಾ ಆಡು ಭಾಷೆಯನ್ನ ಸಾಹಿತ್ಯಕ್ಕೆ ಬಳಸಬಾರದು ಅಂತ ಹೇಳಿದ್ರು ಅಂತ. ಖಂಡಿತ ಆ ಮಾತನ್ನು ನಾನು ಹೇಳೋದಿಲ್ಲ. ಉಪಭಾಷೆಯನ್ನ ಸಾಹಿತ್ಯಿಕ ಭಾಷೆಯಾಗಿ ಬಳಸುವುದಕ್ಕೆ ನಮಗೆ ಬಂದರೆ ಮಾತ್ರ ನಮ್ಮ ಸಾಹಿತ್ಯ ಹೆಚ್ಚು ಹೊಸ ನುಡಿಗಟ್ಟಿನಲ್ಲಿ ಮಾತನಾಡುವುದಕ್ಕೆ ಸಾಧ್ಯವೇ ಇದೆಯೇ ಹೊರತು ಯಥಾವತ್ತಾದ ನುಡಿಗಟ್ಟನ್ನ ಆಡು ಮಾತನ್ನು ನಾವು ಬಳಸಿದರೆ ಅದು ನಮ್ಮ ಸಂವಹನವನ್ನು ಕುಂಠಿತಗೊಳಿಸ್ತದೆ ಅಂತನ್ನೋದನ್ನು ನಾನು ಈ ದಶಕದ ಎಲ್ಲ ಹೊಸ ಕಥೆಗಾರರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾ ಹೇಳ್ತಾ ಇದ್ದೀನಿ. ಮತ್ತು ಈ ಹೊಸ ಸಾಹಿತ್ಯ ಏನು ಬರಿತಾ ಇದ್ದಾರೆ ಈಗ, ಇವರಿಗೆ ಎಷ್ಟು ಸವಾಲಿದೆ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇರೋದಂದ್ರೆ ನನ್ನ ಒಳಗಿನ ನುಡಿಗಟ್ಟು ಇದೆ ಅಲ್ವಾ, ನನ್ನ ಪದರಚನೆ ಇದೆ ಅಲ್ವಾ, ಈ ಒಳಗಿನ ಪದರಚನೆಯನ್ನ ಆಲೋಚನೆ ಮಾಡುವುದಕ್ಕೆ ಬಿಡದಂತೆ ನಮ್ಮ ಮಾಧ್ಯಮದ ಭಾಷೆಗಳು ಮತ್ತೆ ಮತ್ತೆ ಬರ್ತಾ ಇದ್ದಾವೆ. ಹೆಣ್ಣು ಮಗಳು ಅಥವಾ ಮಹಿಳೆ ಮಾತನಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಸುಮಾರು ಒಂದು ಕಾಲು ಶತಮಾನಕ್ಕೂ ಮೀರಿ. ಆದರೆ ಹಾಗೆ ಮಾತನಾಡ್ತಾ ಇರುವ ಮಹಿಳೆಗೆ ಮೊದಲ ಹೆಜ್ಜೆ ಆದರೆ ಆಕೆ ಬರಿತಾ ಇರುವ ಭಾಷೆ ಇದೆ ಅಲ್ವಾ, ಅದು ಪುರುಷರ ಭಾಷೆ ಅಂತ ಹೇಳಿ ಭಾಷಾಶಾಸ್ತ್ರಜ್ಞರು, ಸೂಕ್ಷ್ಮವಾದ ಭಾಷಾಶಾಸ್ತ್ರಜ್ಞರು ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಹೆಣ್ಣಿಗೆ ಒಂದು ಭಾಷೆ ಇಲ್ಲ ಅದು. ಇದನ್ನು ಕೂಡ ವಿವಾದ ಮಾಡಬಾರ್ದು. ಹೆಣ್ಣು ಏನಿದೆ ಈ ದಶಕದಲ್ಲಿ ಅಂದರೆ ಹೊಸ ಕಥೆಗಾರರಲ್ಲಿ ಅಥವಾ ಬರಹಗಾರರಲ್ಲಿ ಹೆಣ್ಣೇ ಸೃಷ್ಟಿ ಮಾಡಿರುವ ಹೆಣ್ಣಿನ ಭಾಷೆ ಒಂದು ಇದೆ.
ಈ ಹೆಣ್ಣು ಅಂದ ತಕ್ಷಣ ಅದನ್ನು ಎರಡನೆಯ ದರ್ಜೆ ಅಂತ ಯಾರು ಭಾವಿಸಬೇಕಾಗಿಲ್ಲ. ಗಂಡು ಭಾಷೆ ಅಂತ ನಾವು ಹೇಗೆ ಹೆಮ್ಮೆಯಿಂದ ಕರ್ಕೊತೀವೋ ಹೆಣ್ಣು ಭಾಷೆ ಅನ್ನೋದನ್ನು ಕೂಡ ಹೆಮ್ಮೆಯಿಂದ ಕರ್ಕೊಳ್ಬೇಕಾಗಿದೆ. ಆ ಭಾಷೆಯನ್ನು ಸೃಷ್ಟಿ ಮಾಡುವುದಕ್ಕೆ ಸಮರ್ಥವಾಗಿ ಇವತ್ತು ಮಹಿಳೆಯರು ಪ್ರಯತ್ನ ಪಡ್ತಾ ಇದ್ದಾರೆ. ನನಗೆ ತಕ್ಷಣ ನೆನಪಾಗುವಂತಹ ಪ್ರತಿಭಾನಂದ ಕುಮಾರ್ ಅವರ ಭಾಷೆಯನ್ನಾಗಲಿ ಅಥವಾ ಸವಿತಾ ನಾಗಭೂಷಣರವ ಭಾಷೆಯನ್ನು ನೋಡಿದಾಗ ಅಥವಾ ಭಾಮಿನಿ ಷಟ್ಪದಿ ಅಂತ ಬರೆದಿರುವ ಚೇತನ ತೀರ್ಥಹಳ್ಳಿ ಅಂತವರ ಭಾಷೆಯನ್ನು ನೋಡಿದಾಗ ನಿಜವಾಗಿಯೂ ನಮಗೆ ಆ ಭಾಷೆಯನ್ನು ಬಳಸುವುದಕ್ಕೆ ಸಾಧ್ಯ ಇಲ್ಲ. ಅದು ಹೆಣ್ಣಾಗಿರುವುದರಿಂದ ಅವರು ಮಾತ್ರ ಬಳಸುವುದಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ನನಗೆ ಎಷ್ಟೋ ಸಲ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಶತಮಾನದ ಮಹಿಳಾ ಬರಹಗಾರರಿದ್ದಾರಲ್ಲ, ತಮ್ಮ ಭಾಷೆಯನ್ನು ಕಂಡುಕೊಳ್ತಾ ಇರುವುದು ಆಶಾದಾಯಕವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ಬೇರೆ ಬೇರೆ ಗೋಷ್ಠಿಗಳಲ್ಲಿ ಇದನ್ನು ಮಾತನಾಡುವ ಅಗತ್ಯ ಬಿದ್ದರೆ ಅದನ್ನು ಹೆಚ್ಚು ವಿಸ್ತಾರ ಮಾಡುವುದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸಮುದಾಯ ಸಮನ್ವಯ ಸಮಿತಿ ಬೆಂಗಳೂರು ಈ ಕಾರ್ಯಕ್ರಮ ಆಯೋಜಿಸಿರುವುದರಿಂದ ಆ ಎಲ್ಲ ಪದಾಧಿಕಾರಿಗಳಿಗೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುಲ್ಬರ್ಗಾದ ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನೆನೆದು, ಇಷ್ಟುವರೆಗೆ ಕೇಳಿರುವ ನಿಮ್ಮನ್ನೆಲ್ಲರೂ ನೆನೆದು ನನ್ನ ತಾತ್ಕಾಲಿಕ ವಿರಾಮವನ್ನು ಮಾಡ್ತಾ ಇದ್ದೇನೆ. ನಾನು